ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ನಂದಿನಿ ಬಡಾವಣೆಗೆ ಬಂದಿರುವಂಥದ್ದು ಜೈ ಮಾರುತಿ ನಗರ ಅಂತ. ಇಲ್ಲಿ ಅಭಿರುಚಿ ತಟ್ಟೆ ಇಡ್ಲಿ ಕಾರ್ನರ್ ಅಂತ ಇದೆ. ಅದ್ಭುತವಾಗಿರೋಂಥ ತಟ್ಟೆ ಇಡ್ಲಿ ಸಿಗುತ್ತಂತೆ. ತಟ್ಟೆ ಇಡ್ಲಿ ಅಂದರೆ ನಾವು ಅಲ್ಲಿದ್ದೇ ಇರ್ತೀವಿ. ತಟ್ಟೆ ಇಡ್ಲಿ ಅಂತಲ್ಲ, ಇಡ್ಲಿ ಅಂದರೆ ಸಾಕು ನಾವು ಅಲ್ಲಿದ್ದೇ ಇರ್ತೀವಿ. ಮತ್ತಿನ್ನು ರೈಸ್ ಬಾತು, ಚಿತ್ರಾನ್ನ, ಉದ್ದಿನೊಡೆ, ಮಸಾಲೊಡೆ ಇಷ್ಟೇ ಐಟಮ್ ಇರುವಂಥದ್ದು. ಅದು ಬೆಳಗಿನ ಉಪಹಾರಕ್ಕೆ ಮಾತ್ರ. ಮತ್ತಿನ್ನು ಮಧ್ಯಾಹ್ನ ಊಟ ಅಂತ ಬಂದರೆ ಅನ್ನ ಸಾಂಬಾರು, ಮುದ್ದೆ ಊಟ ಆ ಥರ ಎಲ್ಲ ಸಿಗುತ್ತಂತೆ. ಬಟ್ ನಾವು ಬಂದಿರುವುದು ಬೆಳಗಿನ ಸಮಯ ಅಂದರೆ ಉಪಹಾರದ ಸಮಯನೇ. ಸೊ ಅದ್ಭುತವಾಗಿರೋಂಥ ತಟ್ಟೆ ಇಡ್ಲಿ ಸಿಗುತ್ತಂತೆ. ಟ್ರೈ ಮಾಡೋಣ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ತಟ್ಟೆ ಇಡ್ಲಿ ಕೊಡಿಸ್ತೀನಿ, ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ತಮ್ಮ ಹೆಸರು? ಸುಧಾ ಅಂತ. ಸುಧಾ ಅವರು. ಮೇಡಮ್ ಯಾವಾಗಿಂದ ಶುರುವಾಗಿದ್ದು ಅಭಿರುಚಿ ತಟ್ಟೆ ಇಡ್ಲಿ ಕಾರ್ನರ್? 3 ವರ್ಷದಿಂದ ಮಾಡ್ತಿದ್ದೀವಿ ಸರ್. 3 ವರ್ಷದಿಂದ ಮಾಡ್ತಿರುವಂಥದ್ದು. ಏನೇನೆಲ್ಲ ಸಿಗುತ್ತೆ ಮೇಡಮ್? ಇಡ್ಲಿ, ವಡ, ರೈಸ್ ಬಾತ್, ಚಿತ್ರಾನ್ನ. ಓಕೆ. ಸೊ ಮಧ್ಯಾಹ್ನ ಊಟ ಸಿಗುತ್ತೆ. ಮಧ್ಯಾಹ್ನ ಊಟ ಸಿಗುತ್ತೆ. ಮುದ್ದೆ, ಅನ್ನ, ಸಾಂಬಾರು, ಚಪಾತಿ, ಪಲ್ಯ, ರಸಮ್, ಬಜ್ಜಿ ಎಲ್ಲ ಮಾಡ್ತೀವಿ. ಸೊ ಶುರು ಮಾಡಬೇಕು ಅನ್ನುವಂಥ ಪ್ಲ್ಯಾನ್ ಹೇಗೆ? ಕೊರೋನಾ ಟೈಮ್ ಇತ್ತಲ್ವ ಸರ್. ಆ್ಯಕ್ಚುಲಿ ನಾನು ಲೇಡೀಸ್ ಟೈಲರು. ಆಗ ಅಷ್ಟೊಂದೇನು ಬಿಸ್ನೆಸ್ ಇರಲಿಲ್ಲ. ಹಾಗಾಗಿ ಹೋಟ್ಲ್ ಮಾಡೋಣ ಅಂತ ಒಂದು ಐಡಿಯಾದಲ್ಲಿ ಮಾಡಿದೆ. ಅದು ಅಣ್ಣನ ಆಸೆ ಆಗಿತ್ತು, ಹಾಗೆ ಮಾಡಿದೆ. ಓಕೆ ಮೇಡಮ್, ಹೋಟೆಲ್ ಅನ್ನುವಂಥದ್ದಕ್ಕೆ ಅದಕ್ಕೆ ಆದಂಥ ಏನು ಕಲಿಕೆ ಇರಬೇಕು, ಮತ್ತು ಇಡ್ಲಿ ಮಾಡುವಂಥದ್ದಕ್ಕೆ ರೆಸಿಪಿ ಗೊತ್ತಿರಬೇಕು. ಸೊ ಇದೆಲ್ಲ ಹೇಗೆ ಗೊತ್ತಿತ್ತು ನಿಮಗೆ ಅಂತ? ನನಗೆ ಅಡುಗೆ ಎಲ್ಲ ಮಾಡೋದಕ್ಕೆ ಬರ್ತಿರ್ಲಿಲ್ಲ ಮುಂಚೆ ಎಲ್ಲ. ಓಕೆ. ಅದಕ್ಕೆಲ್ಲ ನಮ್ಮ ಮನೆಯವ್ರೇ ಇಂಪ್ರೆಸ್ ಅನ್ಕೋಬೇಕು. ಸೊ ಅವ್ರು ಮಾಡೋದನ್ನ ನೋಡಿ ನಾನು ಕಲ್ತ್ಕೊಂಡಿದ್ದೀನಿ. ಅವ್ರು ಚೆನ್ನಾಗಿ ಕುಕ್ ಮಾಡ್ತಾರೆ. ಓ, ಯಜಮಾನರು ಚೆನ್ನಾಗಿ ಕುಕ್ ಮಾಡ್ತಾರೆ, ಅಡುಗೆ ಮಾಡ್ತಾರೆ. ಸೊ ಅವರೇ ಕಲ್ಸ್ಕೊಟ್ರೆ ನಿಮ್ಗೆ ಅಡುಗೆ? ಸೂಪರ್ ಮೇಡಮ್. ಮತ್ತು ಇನ್ನು ಪ್ರೈಸಸ್ ಏನಿದೆ ಮೇಡಮ್? ಇಡ್ಲಿ ವಡೆ ಬಂದು 35 ರುಪೀಸ್ ಆಗುತ್ತೆ. ರೈಸ್ ಬಾತ್ 30. ಓಕೆ. ಚಿತ್ರಾನ್ನ 30 ರುಪೀಸ್. ಚಿತ್ರಾನ್ನ 30. ಓಕೆ. ಇಡ್ಲಿ ಅಂತ ಬಂದಾಗ ತಟ್ಟೆ ಇಡ್ಲಿ ಮಾತ್ರ ಸಿಗೋದು? ತಟ್ಟೆ ಇಡ್ಲಿ ಮಾತ್ರ. ಮತ್ತು ಇನ್ನು ಟೈಮಿಂಗ್ಸ್ ಏನಿದೆ ಮೇಡಮ್? ಮಾರ್ನಿಂಗ್ 6 to ಈವ್ನಿಂಗ್ 4:30 ತನಕ ಇರುತ್ತೆ ಸರ್. ಓಕೆ. ಮತ್ತು ಇನ್ನು ಇರುವಂಥ ಏರಿಯಾ, ಹೋಟೆಲ್ ಇರುವಂಥ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಮೇಡಮ್? ನಂದಿನಿ ಲೇಔಟ್, ಮಾರುತಿ ನಗರ. ಓಕೆ. ನಿಯರ್ ಬೈ ಲೊಕೇಶನ್ ಏನೋ ಇದೆಯಾ? ಇಂದಿರಾ ಕ್ಯಾಂಟೀನ್ ಹಿಂಭಾಗ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಸರ್ ಅದೇ ಮನೆಯವ್ರು ಹೇಳ್ತಿದ್ರು. ಸೊ ನೀವೆಲ್ಲ ಅಡುಗೆ ಎಲ್ಲ ಕೊಟ್ರಂತೆ? ನಾನು ಇದನ್ನು 7ನೇ ಕ್ಲಾಸ್ಗೆ ಕಲ್ತ್ಕೊಂಡಿದ್ದೆ ಅಡುಗೆ ಮಾಡೋದು. ಹೌದಾ? ಮನೆಯಲ್ಲಿ ಚಿಕ್ಕದಾಗಿ ಸಣ್ಣದಾಗಿ ಮಾಡ್ತಾ ಇದ್ದೆ. ಹಂಗೆ ವಯಸ್ಸು ಬೆಳೀತಾ ಹೋದಂಗೆಲ್ಲನೂ ಎಲ್ಲ. ಆಮೇಲೆ ಫ್ರೆಂಡ್ಸ್ ಜೊತೆ ಹೋದಾಗ ಅವ್ರ ಕಡೆ ಮಾಡೋದು. ಅಂದರೆ ನಾನು ಆ್ಯಕ್ಚುಲಿ ನನಗೆ ಎಲ್ಲ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಎಲ್ಲ ಫ್ರೆಂಡ್ಸ್ ಇದ್ದಾರೆ ಸರ್. ಒಂದೊಂದು ವರ್ಷ ಒಂದೊಂದು ಇದರಲ್ಲಿ ನಾನು ಕಲ್ತಿರೋದ್ರಿಂದ ನಾನು ಎಲ್ಲೂ ಹೋಗಿಲ್ಲ, ಲೋಕಲಿಟಿಯಲ್ಲೇ ಇರೋದು. ಬಟ್ ಫ್ರೆಂಡ್ಸ್ ಇದ್ದಾರೆ ನನಗೆ. ಸೊ ಅವ್ರದ್ದು ಟೇಸ್ಟ್ಗಳು, ಅವ್ರು ಹೆಂಗೆ ಮಾಡ್ತಾರೆ, ಪ್ರೊಸೆಸರ್ ಏನು, ಏನೇನು ಐಟಮ್ಸ್ ಹಾಕ್ತಾರೆ ಎಲ್ಲ ನೋಡ್ಕೊಂಡು ಹಂಗೆ ನಾನು ಮತ್ತೆ ಮನೇಲಿ ಬರೋದು. ಒಂದೊಂದು ದಿವಸ ಒಂದೊಂದು ಡಿಫ್ರೆಂಟ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸರ್, ಹೋಟ್ಲ್ ಮಾಡಿದ್ದಾದ್ಮೇಲೆ ನಾನು ಮನೇಲಿ ಏನು ಟ್ರೈ ಮಾಡೋಕೆ ಹೋಗ್ತಾ ಇಲ್ಲ. ಅದು ಮುಂಚೆ ಎವರಿ ಸಂಡೇ ಒಂದು ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ನಾನು. ಸೊ ಅದು ಹಂಗಾಗಿ ಇವತ್ತು ಅವ್ರಿಗೆ ಬಿಟ್ಕೊಟ್ಬಿಟ್ಟಿದ್ದೀನಿ ಎಲ್ಲ. ಇಡ್ಲಿ ಮಾತ್ರ ಅದು ಅವ್ರ ಪರಿಶ್ರಮನೇ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೂ ಏನು ಗೊತ್ತಿರೋದಿಲ್ಲ, ಸ್ವಂತವಾಗಿ ಮಾಡ್ತೀವಿ ಅಂತ. ಅದೇನೇ ಹೇಳ್ತಾರಲ್ಲ, ಆಡ್ತಾ ಆಡ್ತಾರ ಆಗ ಬರ್ತಾ ಕರೋಗ ಅಂತ, ಹಾಗೆ ದಿನೇ 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 ದಿನೇ
ಅವ್ರು ಡೆವಲಪ್ ಮಾಡ್ಕೊಂಡು ಇವತ್ತು ಈ ಮಟ್ಟಕ್ಕೆ ತಗೊಂಡ್ಬಂದಿದ್ದಾರೆ. ಈ ಮಟ್ಟಕ್ಕೆ ಇರುವಂಥದ್ದು. ಓಕೆ, ಮತ್ತೆ ಇನ್ನು ಹೊರಗಡೆ ವರ್ಕ್ ಮಾಡ್ತಿರ್ತೀರಾ? ಹೌದು. ಸೊ ಮೇಡಮ್ ಅವರು ಮನೇಲಿ ಕೆಲಸ ಮಾಡಲೇಬೇಕು. ಸೊ ಈ ನಡುವೆ ಹೋಟೆಲ್ ಅನ್ನುವಂಥದ್ದು ಕಷ್ಟ ಅನ್ಸುತ್ತಾ? ಹೌದು ಸರ್, ಸ್ವಲ್ಪ ಎಫರ್ಟ್ ಹಾಕ್ಲೇಬೇಕಲ್ವ, ಏನೇ ಕಷ್ಟ ಇದ್ರೂ ಬರಬೇಕು, ಓಪನ್ ಮಾಡಲೇಬೇಕು. ಓಕೆ, ಅತಿ ಹೆಚ್ಚು ಹೋಗುವಂಥದ್ದು ಏನು ಸರ್? ಅತಿ ಹೆಚ್ಚು ಜನ ಬಹಳ ಇಷ್ಟಪಡ್ತಾರೆ ನಮ್ಮಲ್ಲಿ ಅನ್ನುವಂಥ? ನಮ್ಮಲ್ಲಿ ಜಾಸ್ತಿ ಇಷ್ಟಪಡೋದು ಅಂದರೆ ಇಡ್ಲಿ, ವೆಜಿಟೇಬಲ್ ರೈಸ್. ಅಭಿರುಚಿ ತಟ್ಟೆ ಇಡ್ಲಿ ಕಾರ್ನರಲ್ಲಿ ತಟ್ಟೆ ಇಡ್ಲಿ ಬಿಟ್ಬಿಡ್ತೀವ. ಸೊ ಹಾಗಾಗಿ ಫಸ್ಟ್ ರಪ್ಪ ಅಂತ ನಾವು ತೊಗೊಂಡಿರುವಂಥದ್ದೇ ತಟ್ಟೆ ಇಡ್ಲಿ ಜೊತೆಗೆ ಒಂದು ಉದ್ದಿನ ವಡೆ ಕೂಡ ನಾವು ತೊಗೊಂಡಿದ್ದೀವಿ. ತಟ್ಟೆ ಇಡ್ಲಿಗೆ ಕಾಂಬಿನೇಷನ್ ಆಗಿ 2 ಥರ ಚಟ್ನಿ ಸಿಗುತ್ತೆ, ಒಂದು ಕೆಂಪು ಚಟ್ನಿ ಹಾಗೂ ಒಂದು ಹಸಿರು ಚಟ್ನಿ ಸಿಗುವಂಥದ್ದು. ತೆಳು ಚಟ್ನಿನ ಯೂಶಲಿ ಇಲ್ಲಿ ಕೊಡ್ತಾರೆ, ಬಟ್ ನಾವು ಇಡ್ಲಿ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೋಸ್ಕರ ಗಟ್ಟಿ ಚಟ್ನಿ ತೊಗೊಂಡಿದ್ದೀವಿ. ತೆಳು ಚಟ್ನಿನ ನಿಮಗಿಲ್ಲಿ ಸಿಗುವಂಥದ್ದು. ಸೊ ಇಡ್ಲಿಯಿಂದ ಶುರು ಮಾಡೋಣ. ಅಂದರೆ ಅತಿ ಹೆಚ್ಚಿನ ಐಟಮ್ ಏನು ನಿಮಗಿಲ್ಲಿ ಸಿಗೋದಿಲ್ಲ. ಅಂದರೆ ರೈಸ್ ಬಾತು, ಚಿತ್ರಾನ್ನ ಹಾಗೂ ಇಡ್ಲಿ 2 ಥರ ವಡೆ ಸಿಗುತ್ತೆ. ಅಂದರೆ ಉದ್ದಿನ ವಡೆ ಹಾಗೂ ಮಸಾಲೆ ವಡೆ, ಅಂದರೆ ಕಡಲೆಬೇಳೆ ವಡೆ ನಿಮಗೆ ಸಿಗುವಂಥದ್ದು. ಸೊ ಇಡ್ಲಿ ಹಾಗೂ ಉದ್ದಿನ ವಡೆ ತೊಗೊಂಡಿದ್ದೀವಿ. ಮೊದಲನೇದಾಗಿ ಇಡ್ಲಿ ಅಂತೂ ಸಿಕ್ಕಾಬಿಟ್ಟೆ ಮೃದುವಾಗಿದೆ ಮಾರ್ರೆ. ಮೊದಲು ಹಸಿರು ಚಟ್ನಿಯೊಂದಿಗೆ ಇಡ್ಲಿ. ಏನಂದರೆ ನೀರು ಚಟ್ನಿ ಅಂತ ಬಂದಾಗ ನಿಮಗೆ ಖಾರದ ಲೆವೆಲ್ ಸ್ವಲ್ಪ ಕಮ್ಮಿನೇ ಆಗುತ್ತೆ, ಯಾಕೆಂದರೆ ನೀರು ಹಾಕ್ಬಿಡ್ತಾರಲ್ಲ. ಸೊ ಹಾಗಾಗಿ ಗಟ್ಟಿ ಚಟ್ನಿ ಬೇರೆ ತೊಗೊಂಬಿಟ್ನಲ್ಲ, ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಜೋರಾಗಿ ಸಿಗುತ್ತೆ. ಇಡ್ಲಿ ಅಂತೂ ಮೃದುವಾಗಿದೆ, ಇಡ್ಲಿ ಲೆಕ್ಕಕ್ಕೆ ಬರೋಲ್ಲ, 6 ರೇಂಜಿಗೆ ಕರ್ಗೋಗ್ಬಿಡುತ್ತೆ, ರಪ್ಪ ಅಂತ ಖಾಲಿನೇ ಆಗಿಬಿಡುತ್ತೆ. ಚೆನ್ನಾಗಿದೆ ಇಡ್ಲಿ ಮಾತ್ರ ಮಸ್ತ್. ಇನ್ನು ಕೆಂಪು ಚಟ್ನಿ ಅಂದಾಗ ಮಾಮೂಲಿ ಸೇಮ್ ಟು ಸೇಮ್, ಬಟ್ ಕೆಂಪು ಮೆಣಸಿನಕಾಯಿ ಬಳಸಿರ್ತಾರೆ. ಇದು ಖಾರ ಕಮ್ಮಿ ಬರುತ್ತೆ. ಹಸಿರು ಚಟ್ನಿ ಸರಿ ಖಾರ ಕೊಡುತ್ತೆ, ಇದು ಖಾರ ಕಮ್ಮಿ ಇದೆ. ಖಾರ ಕಮ್ಮಿ ಇಷ್ಟಪಡೋರು ಆರಾಮ್ಸೆ ಕೆಂಪು ಚಟ್ನಿ ತೊಗೊಳ್ಳಿ, ನಿಮಗೆ ಬಹಳ ಇಷ್ಟ ಆಗುತ್ತೆ. ಇಡ್ಲಿ ಚೆನ್ನಾಗಿದೆ. ಸೊ ಉದ್ದಿನ ವಡೆ ಅಂತ ಬಂದರೆ ಗರಿಗರಿಯಾಗಿದೆ. ಇಡ್ಲಿ ಮೇಲೆ ಇಟ್ಟಿದ್ನಲ್ಲ, ಈ ಪೋರ್ಷನ್ ಮಾತ್ರ ಮೆತ್ತಗಾಗ್ಬಿಟ್ಟಿದೆ, ಇನ್ನು ಇದೆಲ್ಲ ಗರಿಗರಿಯಾಗಿ ಇರುವಂಥದ್ದು. ಚೆನ್ನಾಗಿದೆ. 5 ರೂಪಾಯಿ ಒಂದು ವಡೆ ಅಂದರು, ವರ್ತೆ. ಸೊ ಸೈಜಲ್ಲೂ ಕೂಡ ದೊಡ್ಡದಾಗೆ ಇದೆ. ಚೆನ್ನಾಗಿದೆ. ಕರ್ಮ್ ಅನ್ನತ್ತಲ್ಲ, ಅದೇ ನಮಗೆ ಬಹಳ ಇಷ್ಟವಾಗುವಂಥದ್ದು. ಮತ್ತಿನ್ನು ಆ ಉದ್ದಿನಬೇಳೆ ಘಮ ಆಗಿರ್ಬೋದು, ಕಾಯಿ ಆಗಿರ್ಬೋದು, ಮೆಣಸಾಗಿರ್ಬೋದು, ಅದು ಕೂಡ ಬಳಸಿದ್ರೆ ಅಲ್ಲಲ್ಲೇ ಹಸಿರು ಮೆಣಸಿನಕಾಯಿ ಕೂಡ ಸಿಕ್ಬಿಡುತ್ತೆ. ಆವಾಗ ಮಾತ್ರ ನಿಮಗೆ ಸಡನ್ನಾಗಿ ಖಾರ ಜಾಸ್ತಿ ಆಗುತ್ತೆ. ಚೆನ್ನಾಗಿದೆ. ಉದ್ದಿನ ವಡೆ ಇಡ್ಲಿ 2 ಖಾಲಿ ಮಾಡ್ಬಿಟ್ಟು ರಪ್ಪ ಅಂತ ನೆಕ್ಸ್ಟ್ ರೈಸ್ ಬಾತ್ ಹೋಗೋಣ. ರೈಸ್ ಬಾತ್ ಇದೆಯಂತೆ. ಇಡ್ಲಿ ಖಾಲಿ ಆಯಿತು. ಇಡ್ಲಿ ಆದಮೇಲೆ ರಪ್ಪ ಅಂತ ರೈಸ್ ಬಾತು ಹಾಗೂ ಚಿತ್ರಾನ್ನ 2 ಒಟ್ಟಿಗೆ ತೊಗೊಂಬಿಟ್ಟಿದ್ದೀವಿ. ಚಿತ್ರಾನ್ನ ಅಂತ ಬಂದರೆ ನಿಮಗೆ ನಿಂಬೆ ಹಣ್ಣಿನ ಚಿತ್ರಾನ್ನ ಸಿಗುವಂಥದ್ದು. ಹಾಗೂ ಇನ್ನು ಇವತ್ತು ರೈಸ್ ಬಾತ್ ಬಂದು ಪುದೀನ ರೈಸ್ ಬಾತ್ ಮಾಡಿದ್ದಾರೆ. ಸೊ ಫಸ್ಟು ಚಿತ್ರಾನ್ನ ತೊಗೊಂಬೋಣ. ಮಸಾಲೆ ಬೇಡ, ಫಸ್ಟೇ ಚಿತ್ರಾನ್ನ ಕಡಲೆಬೀಜ, ಉದ್ದಿನಕಾಳು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಬಳಸಿದ್ದಾರೆ. ರೈಸ್ ಕ್ವಾಲಿಟಿನೂ ಮಸ್ತ್ ಇರುವಂಥದ್ದು. ಮತ್ತು ಇನ್ನು ಕಡಲೆಬೀಜ ಎಲ್ಲ ಸಿಗುತ್ತಲ್ಲ, ಅದು ಒಂಥರ ಚೆನ್ನಾಗಿರೋದೆ. ಈರುಳ್ಳಿ ಎಲ್ಲ ಬಳಸಿದ್ದಾರೆ. ಆ ಈರುಳ್ಳಿಯ ಕ್ರಂಚು ಕೂಡ ನಿಮಗೆ ಬಹಳ ಇಷ್ಟವಾಗುವಂಥದ್ದು. ಮತ್ತು ನಿಂಬೆ ಹುಳಿ ಲೈಟಾಗಿ ಸಿಗುತ್ತೆ, ಅತಿ ಹೆಚ್ಚಿನ ಹುಳಿ ಏನು ಸಿಗೋಲ್ಲ, ಅದು ಕೂಡ ನಿಮಗೆ ಇಷ್ಟ ಆಗುತ್ತೆ. ಇನ್ನು ರೈಸ್ ಬಾತ್ ಅಂತ ಬಂದರೆ ಪುದೀನ ರೈಸ್ ಬಾತ್ ಅಂತೆ. ಬಟಾಣಿ ಅತಿ ಹೆಚ್ಚು ಬಳಸಿದ್ದಾರೆ. ತರಕಾರಿ ಏನಿಲ್ಲ, ಬರೀ ಬಟಾಣಿ ಮಾತ್ರನೇ ಕಾಣಿಸುತ್ತಿರುವಂಥದ್ದು. ಇದು ಖಾರ ಇದೆ. ಫಸ್ಟು ನಮಗೆ ಪುದೀನ ಘಮ ಸಿಕ್ಬಿಡುತ್ತೆ, ನಂತರದಲ್ಲಿ ಸ್ವಲ್ಪ ಖಾರ ಶುರುವಾಗುತ್ತೆ. ಚೆನ್ನಾಗಿದೆ, ಬಿಸಿಯಾಗಿ ಸಿಗುತ್ತೆ, ಅದೊಂದು ಬಹಳ ಇಷ್ಟ ಆಗುತ್ತೆ. ಮತ್ತು ಬಟಾಣಿ ಕೂಡ ನಾನು ಇದ್ದೀನಿ ಅಂತ ತೋರಿಸ್ಕೊತಾ ಇರುತ್ತೆ. ಸೂಪರ್, 2 ಮಸ್ತ್ ಇರುವಂಥದ್ದು. ಬಟ್ ಇಡ್ಲಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಇಡ್ಲಿ ಅಂತೂ ಸೂಪರ್, ಮೃದುವಾಗಿ ಸಿಗುತ್ತೆ,
ಚೆನ್ನಾಗಿ ಇಡ್ಲಿ ಹಾಗೂ ಚಟ್ನಿ ಕಾಂಬಿನೇಷನು ಮಸ್ತಿದೆ. ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.